ಓಹೋ ವಿಜಯನ್ನು ಸೂಚಿಕ ಶಿವನ ಸಲಗರ ಗೂಳಿ ಬಂದು ಕಾಲ ಕೆದರುತ್ತಾ ಬಾಲು ಬೀಸುತ್ತ ದರೆ ಹೊಡೆಯುತ್ತಾ ಒಂದು ಕಣ್ಣಿಲೆ ನೀರು ಸುರಿಸುತ್ತಾ ಒಂದು ಕಣ್ಣಿಲೆ ರಕ್ತ ಸುರಿಸುತ್ತಾ ಕಾಲ ಕೆದರುತ್ತಾ ಓಡಾಡುತ್ತಿರುವುದು ನನ್ನ ಪತಿದೇವರಾದ ಸೋಮರಾಯ ಗೌಡರು. ಜಾಮ ಜಳಕವನ್ನು ಮಾಡಿಕೊಂಡು ನೇಮ ನಿಷ್ಠೆಯಿಂದ ರಕ್ತದ ಕಂಬಳಿಯನ್ನು ಹಚ್ಚಿಕೊಂಡು ಮುತ್ತಿನ ಗದ್ದಿಗೆ ತಲೆಗೊಟ್ಟು ಮಲಗಿದ್ದಾರೆ. ನಾನು ಅವರನ್ನು ಹೇಗೆ ಎಬ್ಬಿಸಲಿ ಸದ್ಗುರುನಾಥ? ಪತಿದೇವ ಬೇಗ ನೇಳರಿ ಪತಿದೇವ ಈ ಶಿವನ ಸಲಗರ ಗೂಳಿಯ ಮುಖವನ್ನು ನೋಡಿ ಮುಗಲೆ ಕಳೆದು ತಲೆ ಮೇಲೆ ಬಿದ್ದಂತೆ ಹೋಗುತ್ತಿರುದ್ರಿ ಪತಿದೇವ ಬೇಗ ನೇಳರಿ ಪತಿದೇವ. ಓಹೋ ಕಣಮಾಯ ಮಾತವನ ಕೇಳಿ ಜಾಡಸಿಯದ್ದು ಜನ ಕಟ್ಟಿದಾಗ 3 ಹನಿ ರಕ್ತ ಭೂಮಿಗೆ ಬಿದ್ದಿರುವುದು. ನನ್ನ ಅಣ್ಣ ತುಕ್ಕಪ್ಪರಾಯ ಗೌಡರು 700 ಕಿಲ್ಲಾರಿಗಳು ಕಾಯಲಕ್ಕೆ ಹೋಗಿರುವರು. ನನ್ನ ಅಣ್ಣನಿಗೆ ಅಲ್ಲದ ವೇಳೆ ಬಂದಿರುವುದೇ ಇಲ್ಲ ನಾನೀಗ ತಡ ಮಾಡದೆ 7 ತಲೆಯ ಗುರುವ ಸ್ವನಾರಿಸಿದ್ದ ಕೊಟ್ಟಿದ ಸುಖದ ಕೊಳುಲ ದುಃಖದ ಕೊಳುಲ ಮೇಲಾಗಿ ಬೆಲ್ಲ ಬಾಣವನ್ನು ತೆಗೆದುಕೊಂಡು ಶಿವನ ಸಲಗರ ಗೋಡೆಯ ಬ್ಯಾಂಡವನ ಹತ್ತಿ ಸಂಗಮನಾಥನ ಮುರುಗೆ ಕಡೆಯಾದರೂ ಹೋಗುತ್ತೇನೆ. ಅಣ್ಣ ನಿಮಗೆ ಯಾರಾಗಿರುವುದು ನಾಯಕಕ್ಕೆ ಕುಳಿತುಕೊಂಡಿದೆ. ಬೇಗ ನಿನ್ನ ತಮ್ಮ ಸೋಮರಾಯನ ಮುಂದೆ ತಿಳಿಸುವಂತನಾಗು ಅಣ್ಣ. ತಮ್ಮ ಸೋಮರಾಯ ಅಣ್ಣ, ನಮ್ಮ 700 ಕಿಲ್ಲಾರಗಳು ಕಳ್ಳಕೋಟೆ ಕೆಟ್ಟ ಬೇಡದ ವೈದ್ಯರವರು ತಮ್ಮ ಸೋಮರಾಯ. ಅಣ್ಣ, ತಮ್ಮ ಸೋಮರಾಯ ಅಣ್ಣ, ಆ ನಮ್ಮ ಕಿಲ್ಲಾರಿಗಳನ್ನು ಮರಳಿ ತಂದು ನನ್ನ ಮುಖಕ್ಕೆ ಹಾಕಬೇಕು ತಮ್ಮ ಸೋಮರಾಯ. ಆಗಲಿ ಅಣ್ಣ, ನೀವು ಹೇಳಿದಂತೆ ನಾನಾದರೆ 700 ಕಿಲ್ಲಾರಗಳನ್ನು ತಮ್ಮ ಸೋಮರಾಯ ನಮ್ಮ ಕಿಲ್ಲಾರಗಳು ಚಣಚಣ ಗ್ರಾಮ ಚಾಣಕ್ಯರಾಯನ ಕೋಟೆಯ ಕಡೆ ಹೋಗಿರುವವು. ನಿನಗೆ ಮಾಡಿದ್ದೇನೆ ಆ
ಆಶೀರ್ವಾದ ಹೋಗಿ ಬರುವಂತನಾಗುತ್ತಮ್ಮ ಸೋಮರಾಯ. ಆಗಲಿ ಅಣ್ಣ, ನಾನು ಹೋಗಿ ಬರುತ್ತೇನೆ. ನಾನೀಗ ಚರ್ಚನ ಗ್ರಾಮ ಚಾಲುಕ್ಯರ ಕೋಟೆಗೆ ಬಂದಿದ್ದೇನೆ. ನಮ್ಮ 700 ಕಿಲ್ಲಾರಗಳನ್ನು ಶೋಧ ಮಾಡಿದ ಕೂಡಲೇ ನಮ್ಮ 700 ಕಿಲ್ಲಾರಗಳು ಎಲ್ಲಿ ಕಾಣಲಿಲ್ಲ. ನಾನೀಗ ಇದೇ ಆಲದ ಮರವನ್ನೇ ಏರಿ ನಮ್ಮ 700 ಕಿಲ್ಲಾರಗಳಾದರೂ ಶೋಧವಾದರೂ ಮಾಡುತ್ತೇನೆ. ನಾನು ಆಲದ ಮರವನ್ನು ಏರಿ 700 ಕಿಲ್ಲಾರಗಳು ಶೋಧ ಮಾಡಿದ ಕೂಡಲೇ ನಮ್ಮ ಕಿಲ್ಲಾರಗಳು ಎಲ್ಲಿ ಕಾಣಲಿಲ್ಲ. ನಾನೀಗ ಗುರುವ ಸ್ವನಾರಿಸಿದ್ದ ಕೊಟ್ಟಿದ ಸುಖದ ಕೊಳಲವಾದರೂ ಓದುತ್ತೇನೆ. ಓಹೋ, ನಾನು ಗುರುವ ಸ್ವನಾರಿಸಿದ್ದ ಕೊಟ್ಟಿದ ಸುಖದ ಕೊಳಲವನ್ನು ಓದಿದ ಕೂಡಲೇ ನಮ್ಮ ಕಿಲ್ಲಾರಗಳು ಎಲ್ಲಿ ಕಾಣಲಿಲ್ಲ. ನಾನೀಗ ಗುರುವ ಸ್ವನಾರಿಸಿದ್ದ ಕೊಟ್ಟಿದ ದುಃಖದ ಕೊಳಲವಾದರೂ ಓದುತ್ತೇನೆ. ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಮರೆತ, ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಮರೆತ, ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಓ ಭಗವಂತ. ಕೊಳಲನ್ನು ಹಿಡಿದಾತ, ಕೊಳಲನ್ನು ಊದಿದಾತ, ಕೊಳಲನ್ನು ಹಿಡಿದಾತ, ಕೊಳಲನ್ನು ಊದಿದಾತ, ಕಿಲ್ಲರಗಳನ್ನೆಲ್ಲ ಓಡಿ ಬರುತ್ತವೆ, ಕಿಲ್ಲರಗಳನ್ನೆಲ್ಲ ಓಡಿ ಬರುತ್ತವೆ. ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಮರೆತ, ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಮರೆತ, ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಮರೆತ ಓ ಭಗವಂತ, ಹರಿ ನನ್ನನ್ನು ಮರೆತ. ಗುರವೇ ಸ್ವನಾರಿಸಿದ ತಂದೆ ಭಗವಂತ, ಭಗವಂತ, ನಾನು ದುಃಖದ ಕೊಳಲವನ್ನು ಓದಿದ ಕೂಡಲೇ ನಮ್ಮ 700 ಕಿಲ್ಲಾರ
ನಮ್ಮ 700 ಕಿಲ್ಲಾರಿಗಳು ಹಂಚಪಾಲ ಮಾಡುತ್ತಿರುವರು ಭಗವಂತ. ಗುರುವೇ ಸ್ವನಾರಿ ಸಿದ್ಧ, ನಾನು ಮತ್ತೊಂದು ದುಃಖದ ಕೊಳಲವನ್ನು ಓದಿದ ಕೂಡಲೇ ನಮ್ಮ 700 ಕಿಲ್ಲಾರಿಗಳು ಹಂಗಾರದ ನನ್ನ ಕಡೆ ಓಡಿ ಓಡಿ ಬರುತ್ತಿರುವ ಭಗವಂತ. ಗುರುವೇ ಸ್ವನಾರಿ ಸಿದ್ಧ, ನಮ್ಮ 700 ಕಿಲ್ಲಾರದ ಬೆನ್ನ ಹಿಂದೆ ಕವಟಿಗೆ ಕಟ್ಟ ಬೇಡರು ಕೆಳಕ್ಕೆ ಬೆನ್ನ ಹತ್ತಿರುವರು ಗುರುನಾಥ. ಗುರುವೇ ಸ್ವನಾರಿ ಸಿದ್ಧ, ತಂದೆ ಗುರುನಾಥ. ಗುರುನಾಥ, ಎಂಥ ಸಮಯದಲ್ಲಿ ಬಂದು ಬರುವಾಗುತ್ತದೆ ಭಗವಂತ. ಶಿಷ್ಯ ಸೋಮರಾಯ, ನೀನು ಕೆಟ್ಟ ಬೇಡರ ಬಗ್ಗೆ ಯಾವ ಚಿಂತೆಯನ್ನು ಮಾಡಬೇಡ. ನಿನ್ನ ಕೈಗೆ ಸಿಕ್ಕ ಕಲ್ಲವನ್ನು ಬೇಡರ ಮೇಲೆ ಪ್ರವೇಶ ಮಾಡು ಸೋಮರಾಯ. ಇದಕ್ಕೆ ನನ್ನ ಆಶೀರ್ವಾದ ಇರುವುದು ಶಿಷ್ಯನೇ. ಆಗಲಿ ಭಗವಂತ, ನೀವು ಹೇಳಿದಂತೆ ನಾನಿದ ಮರವನ್ನು ಇಳಿದು ಕೈಗೆ ಸಿಕ್ಕ ಕಲ್ಲವನ್ನು ಕೆಟ್ಟ ಬೇಡರ ಮೇಲೆ ತೋರಿ ಬಿಡುತ್ತೇನೆ. ನಾನೀಗ ಆಲದ ಮರವಾದರೂ ಇಳಿಯುತ್ತೆ. ಸ್ವನಾರಿ ಸಿದ್ಧ, ತಮ್ಮ ಅಣ್ಣ. ಸೋಮರಾಯ ಗೌಡನ ಒಂದು ಕಲ್ಲ ಹೊಡೆದ ತಕ್ಷಣ ಕಲ್ಲ ಮುಳ್ಳ ಗಿಡ ಗಂಟಿಯನ್ನು ಹಂಗ ಹರಿದು ನಮ್ಮ ಬೆನ್ನ ಹತ್ತಿ ಬಡಿಯುತ್ತಿರುವವು. ಅವನ ಕಿಲ್ಲಾರಗಳನ್ನು ಅವನ ಕಡೆ ಓಡಿ 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 ಹೊರಟಿರುವವು. ತಮ್ಮ ಅಣ್ಣ, ಅವನ ಕಿಲ್ಲಾರ ಅವನ ಕಡೆ ಓಡಿ ಹೊಂಟಿವ ಅಂದ್ರ ಹೋಲಕ, ಅವ್ರ ಕಿಲ್ಲಾರ ಅವ್ರ ಕಡೆ ಹೋಲಕ ನಮ್ ಪ್ರಾಣ ಉಳಿಸೋ ನಡಿ, ನಾವು ಓಡಿ ಹೋಗೋ ನಡಿ. ಆಗಲಿ ತಮ್ಮ, ಓಡಿ ಓಹೋ, ನಾನು ಆಲದ ಮರವನ್ನ ಇಳಿದು ಕೈಗೆ ಸಿಕ್ಕ ಕಲ್ಲವನ್ನು ಕೆಟ್ಟ ಬೇಡರ ಮೇಲೆ ತೂರಿದ ಕೂಡಲೇ ಕಲ್ಲು ಮುಳ್ಳು ಗಿಡ ಗಂಟಿಗಳು ಕೆಟ್ಟ ಬೇಡರಿಗೆ ಓಡಿಸಿ ಬಿಟ್ಟವು. ನಾನೀಗ ನಮ್ಮ 700 ಕಿಲ್ಲಾರಗಳನ್ನ ಹೊಡೆದುಕೊಂಡು ಅನ್ನ ತಕ್ಕ ಪರಾಯ ಗೌಡ ಇರುವ ಜಾಗಿಗೆ ಕಿಲ್ಲಾರಗಳಾದ್ರೂ ಒಯ್ಯುತ್ತೇನೆ. ಅಣ್ಣ ತಮ್ಮ, ನೀವು ಹೇಳಿದಂತೆ ನಮ್ಮ 700 ಕಿಲ್ಲಾರಗಳು ಮರಳಿ ತಂದಿದ್ದೇನೆ. ಕಿಲ್ಲಾರದ ಮುಖವಾದರೂ ನೋಡು ಅಣ್ಣ. ತಮ್ಮ ಸೋಮರಾಯ, ಅಣ್ಣ, ನಮ್ಮ ಕಿಲ್ಲಾರಗಳನ್ನು ತಂದಿದ್ದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ತಮ್ಮ ತಮ್ಮ ಸೋಮರಾಯ, ಅಣ್ಣ, ನಮ್ಮ ಕಿಲ್ಲಾರಗಳಿಗೆ ಕಳ್ಳ ಕೌಟಿಯ ಕೆಟ್ಟ ಬೇಡರು ಮುಟ್ಟಿರುವರು.
ಅಣ್ಣ ತಮ್ಮ ಸೋಮರಾಯ, ಅಣ್ಣ ನಮ್ಮ ಕಿಲ್ಲಾರಗಳು ಇದೇ ಭೀಮಾ ನದಿಗೆ ಹೋಗಿ ಗಂಗೆ ಶೀತಳವಾದರೂ ಮಾಡಿಸಿಕೊಂಡು ಬಾ ತಮ್ಮ. ಆಗಲಿ ಅಣ್ಣ, ನೀವು ಹೇಳಿದಂತೆ ನಾನೀಗ 700 ಕಿಲ್ಲಾರಗಳನ್ನು ಹೊಡೆದುಕೊಂಡು ಭೀಮಾ ನದಿಗೆ ಎದುರು ಹೋಗಿ ಬರುತ್ತೇನೆ. ನಾನು ಹೋಗಿ ಬರುತ್ತೇನೆ ಅಣ್ಣ. ನಾನೀಗ ಭೀಮಾ ನದಿಯಾರು ಬಂದಿದ್ದೇನೆ. ನಮ್ಮ 700 ಕಿಲ್ಲಾರಗಳಿಗೆ ಗಂಗೆ ಶೀತಳವಾದರೂ ಮಾಡಿಸುತ್ತೇನೆ. ನಾನಾದರೂ ನಮ್ಮ 700 ಕಿಲ್ಲಾರಗಳಿಗೆ ಗಂಗೆ ಶೀತಳವಾದರೂ ಮಾಡಿಸಿದ್ದೇನೆ. ಅಣ್ಣ ತುಕ್ಕಪ್ಪರಾಯ ಗೌಡ ಇರುವ ಜಾಗಿಗೆ ಕಿಲ್ಲಾರಗಳಾದರೂ ಒಯ್ಯುತ್ತೆ. ಅಣ್ಣ ತಮ್ಮ, ನಮ್ಮ 700 ಕಿಲ್ಲಾರಗಳಿಗೆ ಗಂಗೆ ಶೀತಳವಾದರೂ ಮಾಡಿಸಿಕೊಂಡು ಬಂದಿರೋಣ ಅಣ್ಣ. ತಮ್ಮ ಸೋಮರಾಯ, ಅಣ್ಣ ನಮ್ಮ ಕಿಲ್ಲಾರಗಳು ಗಂಗೆ ಶೀತಳವನ್ನು ಮಾಡಿದ ಕೂಡಲೇ ಹೇಗೆ ಬೆಳ್ಳಕ್ಕೆ ಹೊಳೆಯುತ್ತಿರೋ ನೋಡು ತಮ್ಮ. ಹೌದು ಅಣ್ಣ. ತಮ್ಮ ಸೋಮರಾಯ, ಅಣ್ಣ ನಮ್ಮ ಕಿಲ್ಲಾರಗಳು ಭೀಮಾ ನದಿಯಲ್ಲಿ ಹೇಗೆ ಜಳಕ ಮಾಡಿದವು ಅಪ್ಪ. ಅಣ್ಣ ನಮ್ಮ 700 ಕಿಲ್ಲಾರಗಳು ನಾಗರ ಹಾವಿನಂತೆ ತೆಗೆದು ಒಳ್ಳಾಡಿ ಗಂಗೆ ಶೀತಳವಾದರೂ ಮಾಡಿದವು ಅಣ್ಣ. ತಮ್ಮ ಸೋಮರಾಯ, ಅಣ್ಣ ನಮ್ಮ ಕಿಲ್ಲಾರಗಳು ನಾಗರ ಹಾವಿನಿಗೆ ಒಳ್ಳಾಡಿ ಜಳಕ ಮಾಡಿದವು ಎಂದರೆ ಕಿಲ್ಲಾರಗಳು ಜಳಕ ಮಾಡಿದ ಸ್ಥಳಕ್ಕೆ ನಾಗರ ಮಡುವ ಎಂದು ಹೆಸರಾದರೂ ಇಡುವಂತನಾಗುತ್ತಮ್ಮ. ಅಣ್ಣ ನಮ್ಮ 700 ಕಿಲ್ಲಾರಗಳು ಗಂಗೆ ಶೀತಳ ಮಾಡಿದ ಸ್ಥಳಕ್ಕೆ ನಾಗರ ಮಡವ ಎಂದು ಹೆಸರಾದರೂ ಇಟ್ಟಿದ್ದೇನೆ ಅಣ್ಣ. ಸಂತೋಷವಾಯಿತು ತಮ್ಮ. ಅಣ್ಣ ಇನ್ನು ಮೇಲೆ ನಿನ್ನ ಬಾಣವನ್ನು ಕಟ್ಟುತ್ತೇನೆ ಅಣ್ಣ. ಬೇಡ ತಮ್ಮ, ಬೇಡ. ನನ್ನ ಮಕ್ಕಳಾದ ಚಕ್ರಾಯ ಮಾಲಿಂಗರಾಯರು ಠಾಣದ ಮೇಲೆ ಇರುವರು. ಅವರ ಜೊತೆ 4 ಮಾತುಗಳಿರುವವು. ನೀನು ನನ್ನನ್ನು ಮುಂಗೈ ದಂಡಿಗೆಯನ್ನು ಮಾಡಿಕೊಂಡು 700 ಕಿಲ್ಲಾರಗಳನ್ನು ಮುಂದೆ ಹಾಕಿಕೊಂಡು ಉಮ್ಮಳ ಠಾಣಕ್ಕೆ ಹೋಗಬೇಕು. ಉಮ್ಮಳ ಠಾಣಕ್ಕೆ ಹೋದ ಮೇಲೆ ಕಬ್ಬಿನ ಹಂದರವನ್ನು ಹಾಕಬೇಕು, ಸುಣ್ಣ ಬಣ್ಣದ ಜೋರ ಬಿಡಬೇಕು, ಮಾವಿನ ತೊರಣವನ್ನು ಕಟ್ಟಬೇಕು. ನಿನ್ನ ಮಡದಿ ಕಣವಾಯಿ ಕಡೆಯಿಂದ ಪಂಚಾಮೃತ ಅಡಿಗೆಯನ್ನು ಸಿದ್ಧಪಡಿಸಬೇಕು ತಮ್ಮ ಸೋಮರಾಯ. ಆಗಲಿ ಅಣ್ಣ. ನಿನ್ನನ್ನು ಮುಂಗೈ ದಂಡಿಗೆಯನ್ನು ಮಾಡಿಕೊಂಡು ಮಾತಾಡಕ್ಕಾದ್ರೂ ಒಯ್ಯುತ್ತೇನೆ ಅಣ್ಣ. ಯಾವದನು ಶಾಪವೋ ದೇವಾ ಇದು
ಇದು ಯಾವ ಗಣ ಶಾಪವೋ ದೇವಾ ಇದು ನಿನ್ನ ಚಲ್ಲಾಟವೋ ಇದು ಯಾವ ಗಣ ಶಾಪ ದೇವಾ ಇದು ನಿನ್ನ ಚಲ್ಲಾಟವೋ ಇದು ಯಾವ ಗಣ ಶಾಪ ದೇವಾ ಇದು ನಿನ್ನ ಚಲ್ಲಾಟವೋ ನಾನೊಂದು ಮಾಡಿದರೆ ತಾವೊಂದು ಆಗುವುದು ನಾನೊಂದು ಮಾಡಿದರೆ ನಾನೊಂದು ಆಗುವುದು ನಾನೊಂದು ಮಾಡಿದರೆ ತಾವೊಂದು ಆಗುವುದು ನಾನೊಂದು ಮಾಡಿದರೆ ನಾನೊಂದು ಆಗುವುದು ಅರಳೆ ದೇವ ಇದು ಯಾವ ಗಣ ಶಾಪವೋ ದೇವ ಇದು ನಿನ್ನ ಚಲ್ಲಾಟವೋ ಇದು ಯಾವ ಗಣ ಶಾಪವೋ ದೇವ ಇದು ನಿನ್ನ ಚಲ್ಲಾಟವೋ ಇದು ಯಾವ ಗಣ ಶಾಪವ ದೇವಾ ಇದು ನಿನ್ನ ಜಲ್ಲಾಟವೋ ದೇವಾ ಇದು ನಿನ್ನ ಜಲ್ಲಾಟವೋ ಸತ್ಯವಂತರಿಗೆ ಶನಿ ಕಾಡುವ ಕಾಲ ಸತ್ಯವಂತವರಿಗೆ ಸೆರೆ ಕಾಡುವ ಕಾಲ ಪಾರಮಾತಿ ಗೌಡರಿಗೆ ವಿಧಿ ಕಾಡುವ ಕಾಲ ಪರಮಾತಿ ಗೌಡರಿಗೆ ವಿಧಿ ಕಾಡುವ ಕಾಲ ಅರಳೆ ದೇವ ಇದು ಯಾವ ಗಣ ಶಾಪವೋ ದೇವ ಇದು ನಿನ್ನ ಚಲ್ಲಾಟವೋ ಇದು ಯಾವ ಗಣ ಶಾಪವೋ ದೇವ ಇದು ನಿನ್ನ ಚಲ್ಲಾಟವೋ ಇದು ಯಾವ ಗಣ ಶಾಪವ ಇದು ಯಾವ ಗಣ ಶಾಪ ದೇವಾ ಇದು ನಿನ್ನ ಜಲ್ಲಾಟವೋ ಇದು ನಿನ್ನ ತಮ್ಮ ಮತ್ತಲೇ ಗೌರಕ್ಕೆ ಮಾಡಿದವರು ಯಾರ ಮತ್ತಲೇ ಹರಿಸಕ್ಕೆ ಮಾಡಿದವರು ಸಲವಾಗಿ ನಿಮಗೆ ಪರಿಸ್ಥಿತಿ ಬಂದಿರುವುದೇ ಅಣ್ಣ ತಮ್ಮ ಸೋಮರಾಯ ಅಣ್ಣ ಆ ಗುರುವ ಸ್ವಲ್ಲಾರಿಸಿದ ಪಟ್ಟಿನ ಹೇಳಲು ರಕ್ಕಿಲ್ಲಾರದ ಸಲವಾಗಿ ನಾವು ದೇಶ ಪರಗಲ್ಲವಾದೆವು ನಾಡ ಪರಗಲ್ಲವಾದೆವು ತಮ್ಮ ತಮ್ಮ ಸೋಮರಾಯ ಆ ತೊಗಲಕ್ಕಿಲ್ಲಾರದ ಸಲುವಾಗಿ ನಮಗೆ ಇಂಥ ಪರಿಸ್ಥಿತಿ ಬಂತು ನೋಡು ತಮ್ಮ
ನಿಮ್ಮನ ಮುಂಗಾದ ನೀರು ಮಾಡಿಕೊಂಡು ಮಾತಾಡಕ್ಕಾದ್ರೆ ಬಂದವರ ಅಲ್ಲ. ಹೌದು ತಮ್ಮ ಸೋಮರಾಯ, ನನ್ನನ್ನು ಕಿಲ್ಲಾರ ದೊಡ್ಡಿಯ ಮಗ್ಗರದಲ್ಲಿ ಕೂಡಿಸುವಂತನಾಗುತ್ತಮ್ಮ. ಆಗಲಿ ಅಡ್ಡ. ಏನಾಗಿರೋದು ಮಾವನವರೇ? ಈಗೇಕೆ ಕುಳಿತುಕೊಂಡಿದ್ದೀರಿ ಮಾವನವರೇ? ದೇವಿ ಕಲಬಾಯಿ, ಮಾವನವರೇ ನಿಮಗೆ ಏನಾಗಿರೋದು ಮಾವನವರೇ? ದೇವಿ ಕಲಬಾಯಿ, ಮಾವನವರೇ ಕಳ್ಳ ಕೌಟಿಯ ಕೆಟ್ಟ ಬೇಡರು ನನಗೆ ಈ ಪರಿಸ್ಥಿತಿಗೆ ತಂದಿರುವರು ದೇವಿ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಇದು ಎಂತ ವೇಳೆ ತಂದು ನನ್ನಪ್ಪ. ಮಾವನವರೇ ಕಲಬಾಯಿ, ನಮಗೆ ಇದು ಎಂತ ವೇಳೆ ಬಂದಿರೋದು ಮಾವನವರೇ? ದೇವಿ ಕಲಬಾಯಿ, ಮಾವನವರೇ ಆ ನಮ್ಮ 700 ಕಿಲ್ಲಾರದ ಸಲುವಾಗಿ ನಮಗೆ ಈ ಪರಿಸ್ಥಿತಿ ಬಂದಿರುವುದು ದೇವಿ. ಶಿವ ಶಿವ ಶಂಕರ ಪರಮೇಶ್ವರ, ಗುರುವೇ ಸೊನ್ನಾರಿ ಸಿದ್ಧ, ನೀರು ಕೊಟ್ಟಿರ್ತಕ್ಕಿಂತ ಈ 700 ಕಿಲ್ಲಾರಗಳಿಂದ ನಮಗೆ ಈ ಪರಿಸ್ಥಿತಿ ತಂದಿಯರು ರನ್ನಪ್ಪ. ಮಾವನವರೇ ಯಾರಿಗೆ ಯಾರಿಲ್ಲ, ಯಾರಿಲ್ಲ, ನಿಜವಿಲ್ಲದ ಸಂಸಾರ, ನಿಜವಿಲ್ಲದ ಸಂಸಾರ, ನೇರ ಮೇಲಿನ ಗುರಳಿ ನಿಜವಲ್ಲೋ ಹರಿಯೇ. ಮಾವನವರೇ ಬಾರಮತಿಯಲ್ಲಿ ಗೌಡಿಕೆ ಮಾಡಿದವರು, ತೇರಮತಿಯಲ್ಲಿ ಅರಿಸಿಕೆ ಮಾಡಿದವರು ಮಾವನವರೇ. ಈ 700 ಕಿಲ್ಲಾರದ ಸಲುವಾಗಿ ನಮ್ಮ ಬಾರಮತಿ ಪಟ್ಟಣವನ್ನು ಬಿಟ್ಟು ಬಂದೆವು. ಈಗ ಈ ಪರಿಸ್ಥಿತಿ ಬಂದಿರುವುದೇನು ಮಾವನವರೇ? ದೇವಿ ಕಲಬಾಯಿ, ಮಾವನವರೇ ಸ್ವಲ್ಪ ಸಮಾಧಾನ ತಾಳು ದೇವಿ. ಮಾವನವರೇ ಸಮಾಧಾನ ತಾಳು ಎಂದರೆ ಹೇಗೆ ಮಾವನವರೇ? ನನ್ನ ಮುದ್ದು ಮಕ್ಕಳಾದ ಚಕ್ರಾಯ ಮಾಳಿಂಗರಾಯರು ಸಣ್ಣವರಿದ್ದ ಕೂಡಲೇ ತಮ್ಮ ತಾಯಿಯನ್ನು ಬಿಟ್ಟು ಬಂದ ಮಕ್ಕಳು ಮಾವನವರೇ. ಈಗ ನಿಮ್ಮರು ಈ ಪರಿಸ್ಥಿತಿಯಲ್ಲಿ ನೋಡುವುದೆಂದರೆ ಹೇಗೆ ಮಾವನವರೇ? ಗುರುವೇ ಸೊನ್ನಾರಿ ಸಿದ್ಧ, ನಿನ್ನ ಕಣ್ಣಿಂದ ನಾವು ಚೆನ್ನಾಗಿರೋದು ನೋಡೋದು ಆಗಲಿಲ್ಲೇರೋ ನನ್ನಪ್ಪ. ನಮ್ಮಿಂದ ನಿನಗೆ ಹತ್ತಾನೇನು ಅಪರಾಧ ಆಗಿರೋದು ಗುರುವೇ. ಮಾವನವರೇ ಕಲಬಾಯಿ, ಇದು ಎಂತ ವೇಳೆ ಬಂದಿರೋದು ಮಾವನವರೇ? ದೇವಿ ಕಲಬಾಯಿ, ಮಾವನವರೇ ಆ ಗುರುವ ಸ್ವನ್ನಾರಿ ಸಿದ್ಧನು ತಂದಿರ್ತಕ್ಕಂಥ ವೇಳೆ ಇರುವುದು. ನೀನು ದುಃಖವನ್ನು ಮಾಡಬೇಡ ಕಲಬಾಯಿ, ಕಣ್ಣೀರವನ್ನು ತೆಗೆಯಬೇಡ ದೇವಿ. ಆಗಲ್ರಿ ಮಾವನವರೇ. ತಮ್ಮ ಸೋಮರಾಯ, ಅಡ್ಡ. ನನ್ನ ಮಕ್ಕಳಾದ ಜಕರಾಯ ಮಾಳಿಂಗರಾಯರಿಗೆ ಬೇಗನೆ ಕರೆಸುವಂತನಾಗುತ್ತಮ್ಮ. ಆಗಲಿ ಅಡ್ಡ. ಹೇ ಪ್ರೇಮದ ಮಡದಿ ಕಣಬಾಯಿ, ಹೇಳ್ರಿ ಪತಿದೇವ.